ಇನ್ನು ಜಾತಿ ಗಣತಿ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಟಿವಿ9ಗೆ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿ ಗಣತಿ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ತೇವೆ, ಯಾರ್ಯಾರ ವಿಚಾರ ಏನಿದೆ ಅನ್ನೋದನ್ನ ಕಲೆ ಹಾಕ್ತೇವೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಈಗಾಗಲೇ ಕಾನೂನು ಸಚಿವರನ್ನ ಎಚ್.ಕೆ. ಪಾಟೀಲ್ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿಶೇಷವಾದ ದಿನ, ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ಏನು ತೀರ್ಮಾನ ಆಗ್ಬೋದು ಅಂತೇಳಿ ಸಮೀಕ್ಷೆ ಬಗ್ಗೆ ನಾವು ಪೂರ್ಣವಾದ ವಿವರವನ್ನು ಚರ್ಚೆ ಮಾಡ್ತೀವಿ. ನಮ್ಮ ಸಂಪುಟದ ಒಟ್ಟು ಅಭಿಪ್ರಾಯ ಏನಿರ್ತದಂದ್ರೆ ಯಾವ ವರ್ಗಗಳಿಗೂ ಅನ್ಯಾಯ ಆಗದ ಹಾಗೆ ನಿರ್ಣಯಿಸಬೇಕು ಅನ್ನೋದು ನಮ್ಮೆಲ್ಲರದ ಸದುದ್ದೇಶ. ಆ ಸದುದ್ದೇಶ ಈಡೇರುವಾಗಿ ಮಾಡ್ತೀವಿ. ಸರ್, ಎರಡು ಪ್ರಬಲ ಸಂಘದ ಲಿಂಗಾಯತ ಮತ್ತು ಒಕ್ಕಲಿಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಅನ್ಯಾಯ ಆಗದ ಹಾಗೆ ಎಲ್ಲ ವರ್ಗಗಳ ಕಲ್ಯಾಣದ ಬಗ್ಗೆ ಗಮನ ಇಟ್ಟುಕೊಂಡೇ ನಿರ್ಣಯ ಮಾಡ್ತೀವಿ. ಯಾರಿಗೂ ಎಲ್ಲ ಸಮುದಾಯಕ್ಕೂ ಸಮಸ್ಯೆ ಆಗದಂತೆ ಇವತ್ತಿನ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಆಗುತ್ತೆ. ಯಾವುದೇ ಗೊಂದಲ ಇರಲ್ವ ಸರ್ ಇವತ್ತಿನ ಸಭೆ ನಂತರದಲ್ಲಿ? ಗೊಂದಲ ಇರಲ್ಲ, ಯಾರಿಗೂ ಅನ್ಯಾಯನೂ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಸಚಿವರಂತ ಎಚ್.ಕೆ. ಪಾಟೀಲ್ ಅವರ ಮಾತು. ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ, ಯಾವುದೇ ರೀತಿಯಾಗಿ ಅನ್ಯಾಯವಾಗದ ರೀತಿಯಲ್ಲಿ ನಾವು ತೀರ್ಮಾನವನ್ನು ಮಾಡ್ಕೊಂತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾಮನ್ ಸೈಯದ್, ಸುನಿಲ್, ಟಿವಿ9 ಬೆಂಗಳೂರು.